ಬೈಕ್ಗೆ ಪೆಟ್ರೋಲ್ ಹಾಕೋ ವಿಚಾರಕ್ಕೆ ವಾಗ್ವಾದ ಗಲಾಟೆ ಆಗಿದೆ. ಕೆಲಸಗಾರರ ಮೇಲೆ ಹಾಡ ಹಗಲೇ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ಆಗಿರೋ ಘಟನೆ ಇದು. ಬಾಗಲಕೋಟೆಯ ಮುಧೋಳದಲ್ಲಿ ಈ ಘಟನೆ ನಡೆದಿದೆ. ಬೈಕ್ಗೆ ಪೆಟ್ರೋಲ್ ಹಾಕೋ ವಿಚಾರಕ್ಕೆ ವಾಗ್ವಾದ ಆಗಿದೆ. ಪೆಟ್ರೋಲ್ ಹಾಕೋಕೆ ಲೇಟ್ ಮಾಡಿದ್ದಾರೆ ಅಂತ ಅಟ್ಯಾಕೆ ಮಾಡ್ಬಿಟ್ರಂತೆ. ಮೊದಲಿಗೆ ಸೇಲ್ಸ್ಮನ್ ಮಹಾದೇವ ಯಲ್ನಾಯ್ಕ್ ಜೊತೆ ಜಗಳ ಆಗಿದೆ. ಜಗಳ ಬಿಡ್ಸೋಕೆ ಹೋದ ಮ್ಯಾನೇಜರ್ ನಿಂಗಪ್ಪನಿಗೂ ಕೂಡ ನೀನ್ ಯಾರ ಕೇಳಕ್ಕೆ ಅಂತ ಎಕ್ಸ್ ಅದೊಂದು ಪದವನ್ನ ಬಳಸಿ ಶಂಶುದ್ದೀನ್ ಎಂಬಾತ ಹೊಡೆಯೋಕೆ ಯತ್ನ ಮಾಡಿದ್ದಾನೆ. ನಾನು ಈ ಪಂಪ್ನ ಮ್ಯಾನೇಜರ್ ಅಂತ ನಿಂಗಪ್ಪ ಹೇಳಿದ್ರಂತೆ. ಅಷ್ಟೊತ್ತಿಗಾಗ್ಲೇ ಶಂಶುದ್ದೀನ್ ಜೊತೆಗಿದ್ದ ಸಕ್ಲೈಮ್ ಮುಕ್ತುಮ್ ಈ ಮೂವರು ಮಹಾದೇವನ್ ಕಡೆ ಕೈ ತೋರಿಸಿ ಆ ಒಂದು ಪದವನ್ನ ಬಳಕೆ ಮಾಡಿ ಇಂಥ ಮಗ ಅಂತ ಪೆಟ್ರೋಲ್ ಬಿಡೋಕೆ ವಿನಾಕಾರಣ ತಡ ಮಾಡಿದ್ದಾನೆ ಅಂತ ಆವಾಜ್ ಹಾಕಿದ್ದಾರೆ. ಮಹಾದೇವನನ್ನ ನೆಲಕ್ಕೆ ಕೆಡವಿ 5-6 ಜನ ಹಲ್ಲೆ ಕೂಡ ನಡೆಸಿದ್ದಾರೆ. ದೊಣ್ಣೆ ಮತ್ತು ಬೆಲ್ಟ್ ಗಳಿಂದ ಹಲ್ಲೆ ನಡೆಸಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ, ವೈರಲ್ ಆಗ್ತದೆ. ಈ ವೇಳೆ ಜಗಳ ಬಿಡ್ಸೋಕೆ ಹೋದ ಮ್ಯಾನೇಜರ್ ನಿಂಗಪ್ಪನ್ ತಲೆಗೆ ಬೆಲ್ಟ್ ನಿಂದ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ, ಗಾಯಗಳಾಗಿದೆ. 2ನೇ ತಾರೀಕಾಗಿರುವ ಘಟನೆ ಲೇಟಾಗಿ ಬೆಳಕಿಗೆ ಬರ್ತಾ ಇದೆ. ನಿಂಗಪ್ಪನ ಮೇಲೆ ಹಲ್ಲೆ ನಡೆಸಿದವರೆಲ್ಲ ಅನ್ಯ ಕೋಮಿನ ಯುವಕರೇ. ಶಂಶುದ್ದೀನ್ ಬೇಪಾರಿ 27 ವರ್ಷ, ಸಕ್ಲೇನ್ ಗಲಗಲಿ 22 ವರ್ಷ, ಮಕ್ತುಮ್ ಬೇಪಾರಿ 23 ವರ್ಷ, ಸೋಹೆಲ್ ಬೇಪಾರಿ 23 ವರ್ಷ. ಇವರೇನ್ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗಕ್ ಬಂದಿದ್ರ ಅಥವಾ ಅನಾವಶ್ಯಕವಾಗಿಲ್ಲ ಇಂಥ ಕೀಟ್ಲೆಗಳನ್ನು ಮಾಡಬೇಕು ಅಂತಲೇ ಬಂದಿದ್ರ ಗೊತ್ತಿಲ್ಲ. ತನಿಖೆ ಆಗ್ಲಿ, ತಗೊಳ್ಳಿ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಅಶೋಕ್ ನೀಡ್ತಾರೆ. ಅಶೋಕ್, 2ನೇ ತಾರೀಕು ಅಂದ್ರೆ ಅದೇ ಸ್ವಲ್ಪ ತಡವಾಗ್ಲೇ ಒಂದು ಬೆಳಕಿಗೆ ಬರ್ತಾ ಇದೆ. ನಿಜವಾಗಿಯೂ ಬರೀ ಪೆಟ್ರೋಲ್ ಹಾಕೋದನ್ನ ಲೇಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಆಗಿದಂತಹ ವಾಗ್ವಾದ ಗಲಾಟೆ ಅಥವಾ ಬೇರೆ ಏನಾದ್ರು ಆಯ್ತಾ ಅಲ್ಲಿ? ಅದಾದ್ಮೇಲೆ ಏನು ತನಿಖೆ ಆಗ್ತಾ ಇದೆಯಾ? ಸ್ಟೇಷನ್ ಮೆಟ್ಲು ಏರಿದ್ರ ಯಾರಾದ್ರು? ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದಲ್ಲಿ 2ನೇ ತಾರೀಕು ನಡೆದಿರುವಂತ ಘಟನೆ. ಮಧ್ಯಾಹ್ನ 2:30 ಸುಮಾರಿಗೆ ಏನು ಯುವಕರ ಗುಂಪು ಏನಿದೆ, ಆ ಯುವಕರ ಗುಂಪು ಪೆಟ್ರೋಲ್ ಹಾಕ್ಸೋಕೆ ಮಾಲಿಂಗ್ಪುರ ರಸ್ತೆಯಲ್ಲಿರುವಂತಹ ಒಂದು SP ಪೆಟ್ರೋಲ್ ಪಂಪ್ಗೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಏನು ಸೇಲ್ಸ್ಮನ್ ಏನು ಪೆಟ್ರೋಲ್ ಬಿಡುವಂತಹ ಯುವಕ ಏನಿದ್ದಾನೆ ಮಹಾದೇವ್, ಆ ಯುವಕನಿಗೆ ಪೆಟ್ರೋಲ್ ಹಾಕುವಂತ ಹೇಳ್ತಾರೆ. ಆದ್ರೆ ಪೆಟ್ರೋಲ್ ಯಾವುದೇ ಕಾರಣಕ್ಕೆ ಸ್ವಲ್ಪ ತಡವಾಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು FIR ನಲ್ಲಿ ಉಲ್ಲೇಖ ಮಾಡಿರೋ ರೀತಿಯಲ್ಲಿ ನೋಡೋದಾದ್ರೆ ತಡವಾಗಿದ್ದಕ್ಕೆ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಉಲ್ಲೇಖ ಆಗಿದೆ. ಹೀಗಾಗಿ ಏನಂದ್ರೆ ಅವತ್ತು ಮಹಾದೇವ್ಗೆ ಪೆಟ್ರೋಲ್ ಬಿಡೋದು ತಡವಾಗಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗಾಗ್ಲೇ ಏನು ಮಾತಿನ ಚಕಮಕಿ ಆರಂಭವಾಗುತ್ತೆ. ಮಧ್ಯಾಹ್ನ ಊಟಕ್ಕೆ ಹೋಗಿ ವಾಪಸ್ ಬಂದಂತ ಮ್ಯಾನೇಜರ್ ಏನಿದ್ದಾರೆ ಆ ಜಗಳ ನೋಡಿ ಬಿಡ್ಸೋಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವನಿಗೆ ಹೊಡೆಯೋಕೆ ಏನು ಶಂಶುದ್ದೀನ್ ಏನಿದ್ದಾನೆ ಅವನಿಗೆ ಹೊಡೆಯೋಕೆ ಹೋಗ್ತಾರೆ. ಅಷ್ಟೊತ್ತಿಗಾಗಲೇ ಏನು ಉಳಿದಂತ ಏನು 3-4 ಜನ ಏನಿದ್ದಾರೆ, ಏನು ಸೇಲ್ಸ್ಮನ್ ಇದ್ದಾರೆ, ಪೆಟ್ರೋಲ್ ಪಂಪ್ನ ಸೇಲ್ಸ್ಮನ್ ಏನು ಮಹಾದೇವನ್ ಮೇಲೆ ಏಕಾಏಕಿ ಈ ಬೋಸಡಿ ಮಗ ಅನ್ನೋ ಒಂದು ಪದವನ್ನ ಬಳಸಿ ಪೆಟ್ರೋಲ್ ಹಾಕಕ್ಕೆ ಇಷ್ಟು ತಡ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಅಶ್ಲೀಲ ಪದಗಳನ್ನ ಬಯಸಿ ನಿಂದಿಸಿ ಅವನ್ನ ಹೊಡೆದು ಕೆಳಗಾಕಿ ಬೆಲ್ಟು ಮತ್ತೆ ಕೋಲ್ನಿಂದ ಹಲ್ಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ಮತ್ತೆ ಬಿಡಿಸೋಕೆ ಓಡೋದಂತಹ ಮ್ಯಾನೇಜರ್ ಏನು ಮಹಾದೇವ್ ಮ್ಯಾನೇಜರ್ ನಿಂಗಪ್ಪ ಏನಿದ್ದಾರೆ ಬಿಡ್ಸಕ್ ಹೋಗ್ತಾರೆ. ಅವನ ಮೇಲೂ ಕೂಡ ಏನು ಬೆಲ್ಟ್ ನಿಂದ ಹಲ್ಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬೆಲ್ಟ್ ನಿಂದ ತಲೆಗೆ ಹಲ್ಲೆ ಮಾಡಿದ್ರಿಂದಾಗಿ ಅವನಿಗೆ 8 ಸ್ಟಿಚ್ ಬಿದ್ದಿದ್ದಾವೆ ಅಂತ ಮಾಹಿತಿ ಇದೆ. ಹೀಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಉದ್ದೇಶ ಏನಾಗಿತ್ತು? ನಿಜಕ್ಕೂ ಪೆಟ್ರೋಲ್ ಲೇಟ್ ಆಯ್ತು ಅನ್ನೋ ಕಾರಣಕ್ಕೆ ಅಥವಾ ಕೋಮು ಸಂಘರ್ಷ ಏನಾದ್ರು ಅಲ್ಲಿ ಶುರು ಮಾಡ್ಬೇಕು ಅನ್ನೋದು ಉದ್ದೇಶ ಆಗಿತ್ತಾ? ಇಂಟೆನ್ಷನ್ ಏನಾಗಿತ್ತು ಈ ಹಂತಕರದ್ದು? ಮೇಲ್ನೋಟಕ್ಕೆ ಇದು ಕೋಮು ಸಂಘರ್ಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಕೂಡ ಈ ಅನ್ಯ ಕೋಮಿನ ಯುವಕರಾಗಿದ್ದರಿಂದಾಗಿ ಅಲ್ಲಿ ಒಂದ್ ರೀತಿ ಎಲ್ಲರೂ ಕೂಡ ಏಕಾಏಕಿ ಮೃಗಗಳಂತೆ ವರ್ತಿಸಿದ್ದಾರೆ. ಯಾಕಂದ್ರೆ CCTV ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ವಿದ್ಯಾ, ಏನು ಇಬ್ಬರ ಯುವಕರ ಮೇಲೂ ಏನು 8-10 ಜನ ಇದ್ರು ಅಂತ ಹೇಳಲಾಗ್ತಿದೆ. ಆ 8-10 ಜನರು ಕೂಡ ಅವರ ಇಬ್ಬರ ಮೇಲೆ ಹಲ್ಲೆ ನಡೆಸ್ತಾರೆ, ಅಟ್ಟಾಡ್ಸ್ಕೊಂಡು ಪೆಟ್ರೋಲ್ ಪಂಪ್ ನಲ್ಲಿ ಹೊಡಿತಾರೆ. ಹೀಗಾಗಿ ಈ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇಲ್ಲಿ ಮೇಲ್ನೋಟಕ್ಕೆ ಇವರಿಬ್ಬರ ಮೇಲೂ ಹಲ್ಲೆ ನಡೆದಿದ್ದು ನೋಡ್ತಾ ಇದ್ದಾರೆ. ಮತ್ತೆ ಇವ್ರ ಮೇಲೆ ಈಗ ಸದ್ಯಕ್ಕೆ ಮುಧೋಳ ನಗರ ಠಾಣೆಯಲ್ಲಿ ಮುಧೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದ್ರೆ ಪ್ರಕರಣದಲ್ಲಿ CCTVಯಲ್ಲಿ 10 ಜನ ಇದ್ದಾರೆ. ಆದ್ರೆ ಈ ಪ್ರಕರಣ ಕೇವಲ 4 ಜನರ ಮೇಲೆ ದಾಖಲಾಗಿರುವಂತದ್ದು. ಒಬ್ಬನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಇದನ್ನ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಇದು ಕೋಮು ಸಂಘರ್ಷದ ರೀತಿಯಲ್ಲಿ ಒಂದು ಹಲ್ಲೆ ನಡೆದಿರುವಂತದ್ದು ಕಂಡು ಬರ್ತಾ ಇದೆ ವಿದ್ಯಾ.